ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಈ ದಿವಸದ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶದ ಭಾಗವು ವಿಮೋಚನಕಾಂಡ 3ನೇ ಅಧ್ಯಾಯ 13ರಿಂದ. ವಿಮೋಚನಕಾಂಡ 3ನೇ ಅಧ್ಯಾಯ 13ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನು ಎಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಅಂತ ಮೋಶೆಗೆ ದೇವರು ಹೇಳ್ತಾರೆ. ಮೋಶೆ ಪ್ರಶ್ನೆ ಮಾಡ್ತಾನೆ, ನಾನು ಇಸ್ರಾಯೇಲ್ ಬಳಿಗೆ ಹೋದಾಗ, ಯಾರಪ್ಪ ನೀನು, ನಿನ್ನನ್ನು ಕಳಿಸಿದ್ದು ಯಾರು ಅಂತೇಳಿ ಉತ್ತರ ಕೊಟ್ಟ. ಅವನ ಹೆಸರೇನು ಅಂತ ಕೇಳಿದರೆ ಆಗ ದೇವರು ಹೇಳ್ತಾರೆ, ಇರುವಾತನೇ ಆಗಿದ್ದಾನೆಂದರೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ದೇವರಿಗೆ ಯಾವಾಗಲೂ ಆದಿಯೂ ಅಂತ್ಯವೂ ದೇವರೇ ಆಗಿದ್ದಾರೆ. ಸರ್ವ ಸೃಷ್ಟಿಕರ್ತನು ಮೊದಲಿನವರು ಕಡೆಯವರು ಆಗಿದ್ದಾರೆ. ಅವರೇ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾರೆ ಅಂತ ಹೋಗಿ ನೀನು ಅವರಿಗೆ ಹೇಳಬೇಕು ಅಂತೇಳಿ ಮೋಶೆಗೆ ಹೇಳಿದರು. ಹಾಗೆ ಇವತ್ತು ಇದು ನಮ್ಮ ಜೀವಿತಕ್ಕೂ ಕೂಡ ಏನಂದರೆ, ನಾವು ಒಂದು ಕಡೆ ಹೋದಾಗ, ದೇವರ ಪರವಾಗಿ ಸುವಾರ್ತೆ ಸಾರಿದಾಗ, ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರ ಪರವಾಗಿ ಮಾತನಾಡುವಾಗ, ಅಥವಾ ಯಾವುದೇ ವಿಷಯ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ನಾವು ಅಲ್ಲಿ ಹೇಳುವಾಗ, ಇದು ಯಾರ ಮಾತಪ್ಪ, ಯಾರಪ್ಪ ದೇವರು ಅಂತ ಕೇಳಿದರೆ ಸರಿಯಾಗಿ ನಾವು ದೇವರ ಪರವಾಗಿ ಸಾಕ್ಷಿ ಕೊಡಬೇಕು. ಸರ್ವ ಸೃಷ್ಟಿಕರ್ತರು ಇಂಥವನೇ, ಹಿಂದೂ ಗ್ರಂಥಗಳ ಪರವಾಗಿ ಅಥವಾ ಕುರಾನ್ ಪರವಾಗಿ, ಬೈಬಲ್ ಪರವಾಗಿ ನಾವು ಏನು ಮಾಡಬೇಕಲ್ಲಿ ಅವರವರಿಗೆ ಅದರ ಗ್ರಂಥದಲ್ಲಿ ಚೆನ್ನಾಗಿ ದೇವರನ್ನ ಅರಿತುಕೊಂಡು ನಾವು ಸತ್ಯ ದೇವರನ್ನಂದರೆ ಸರ್ವ ಸೃಷ್ಟಿಕರ್ತನನ್ನು ಅಲ್ಲಿ ಅವರಿಗೆ ನಾವು ತಿಳಿಸಬೇಕಾಗಿದೆ, ದೇವರ ಪರವಾಗಿ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ 15ನೇ ಒಂದು ವಚನವನ್ನು ಓದಿಕೊಳ್ಳೋಣ. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ, ನಿಮ್ಮ ಪಿತೃಗಳಾದ ಅಬ್ರಹಾಮನು, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾ ಕಾಲಕ್ಕೂ ನನ್ನ ಹೆಸರು, ಇದು ತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆಗ ಏನು ಮಾಡಿದರೆ, ಇಸ್ರಾಯೇಲರ ದೇವರು ನಮ್ಮ ಹಿರಿಯರು ಅಬ್ರಹಾಮ್, ಇಸಾಕ, ಯಾಕೋಬರ ದೇವರು, ಅವರು ಸದಾ ಕಾಲಕ್ಕೆ ಇದ್ದೇ ಇರುತ್ತಾರೆ, ಅವರ ನಾಮ ಇದುವೇ ಆಗಿದೆ ಅಂತ ಹೇಳಿ ನೀವು ಅವರಿಗೆ ಹೋಗಿ ಹೇಳಬೇಕು ಅಂತ. ಹಾಗೆ ಇವತ್ತು ನಾವು ಕೂಡ ಏನು ಮಾಡಬೇಕು, ನಮ್ಮ ಹಿರಿಯರನ್ನು ನಡೆಸಿಕೊಂಡು ಬಂದಿದ್ದಾರೆ, ಹಿರಿಯರಿಗೂ ದರ್ಶನ ಕೊಟ್ಟಿದ್ದಾರೆ, ಅದೇ ದೇವರನ್ನು ನಾವು ಕೂಡ ಹಿಂಬಾಲಿಸ್ತಾ ಇದ್ದೇವೆ. ಅದುವೇ ದೇವರ ನಾಮ, ಸದಾ ಕಾಲಕ್ಕೂ ಯಾವಾಗಲೂ ಇರೋರು, ಸರ್ವ ಸೃಷ್ಟಿಕರ್ತನು ಆದಿಯೂ ಅಂತ್ಯವೂ ಅವರಿಗೆ ಇಲ್ಲವೇ ಇಲ್ಲ, ಎಲ್ಲ ಅವರೇ ಆಗಿದ್ದಾರೆ ಅಂತ ಹೇಳಿ ಅವರಿಗೆ ನಾವು ಅಂಥವರಿಗೆ ಏನು ಮಾಡಬೇಕು, ದೇವರ ವಿಷಯವನ್ನು ಸಾಕ್ಷಿ ಕೊಡಬೇಕು. ಅಂದರೆ ಈ ಕಠಿಣವಾದ ಜನಗಳಿಗೆ ಅಂತ ಇದರ ಅರ್ಥ. ಹಾಗೆ ಮುಂದೆ ಹೋಗೋಣ. 16ನೇ ವಚನ ನೋಡಿಕೊಳ್ಳೋಣ. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಅವರಿಗೆ, ನಿಮ್ಮ ಪಿತೃಗಳ ದೇವರು ಅಂದರೆ ಅಬ್ರಹಾಮನ ಇಸಾಕನ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು, ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯವಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸಿದ್ದನ್ನೆಲ್ಲ ತಿಳಿದುಕೊಂಡಿದ್ದೇನೆ ಅಂತೇಳಿ ಅವರಿಗೆ ಹೇಳಬೇಕು. ಯಾರಿಗೆ? ಇಸ್ರಾಯೇಲರಿಗೆ. ಮೋಶೆಗೆ ಹೇಳಿದ್ದು. ಅಲ್ಲಿವರೆಗೆ ಇಸ್ರಾಯೇಲರು ಯಾರು ಅಂತ ಮೋಶೆಗೆ ಗೊತ್ತಿಲ್ಲ, ಮೋಶೆಯನ್ನು ಇಸ್ರಾಯೇಲರಿಗೆ ಯಾರು ಅಂತ ಗೊತ್ತಿಲ್ಲ. ಅರಸನ ಹತ್ರ ಮಾತಾಡಿ ಆಯಿತು, ಇಸ್ರಾಯೇಲರಿಗೆ ಹೋಗಿ, ನೋಡಪ್ಪ, ನಿಮ್ಮ ಬಳಿಗೆ ನನ್ನ ಕಳಿಸಿದ್ದಾರೆ ದೇವರೇ ಯೆಹೋವ. ಯೆಹೋವ ಅಂದರೆ ಏನು? ಸರ್ವವನ್ನು ಸೃಷ್ಟಿ ಮಾಡಿದ ದೇವರು. ಅದನ್ನು ಕನ್ನಡದಲ್ಲಿ ಆಗಲಿ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ನಾನೇ ಪರಮಾತ್ಮ, ಭಗವಂತ ಅಂತ ಹೇಳಿಕೊಂಡು ಬಾಕಿ ಹೆಸರುಗಳು ಇವೆ. ಇದನ್ನು ಬಹಳ ಸಲ ನೀವು ಕೇಳಿದ್ದೀರಿ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಹೋಗಿ ಅವರಿಗೆ, ಇಸ್ರಾಯೇಲರಿಗೆ, ಅದರಲ್ಲಿ ಕೆಲಸ ಮಾಡುವವರಿಗೆ ಅಂದರೆ ದೇವರು ಆರಿಸಿಕೊಂಡ ಜನಗಳಿಗೆ ನಿನಗೆ ಹೇಳಬೇಕು ಅಂತೇಳಿ ಮೋಶೆಗೆ ದೇವರು ತಿಳಿಸಿದರು. ಹಾಗೆ ಇದು ನಮ್ಮ ಅರ್ಥದಲ್ಲಿ ಕೂಡ ನಾವು ಯಾರವರಿಗೆ ಕಠಿಣವಾಗಿ ಅವರಿಂದ ಸೇವೆ ಮಾಡಿಸ್ಕೊಳ್ತಾರೋ, ಅವರಿಗೆ ತೊಂದರೆ ಕೊಡ್ತಾರೋ ಅವರ ಮುಖಾಂತರ ಮಾತಾಡುವುದಲ್ಲದೆ
ಆ ಕೆಲಸ ಮಾಡಿದವರಿಗೆ ಕೂಡ ಹೆದರಬೇಡಿ. ಇವತ್ತು ನಿಮಗೆ ಕಷ್ಟ ಇದೆ, ದೇವರು ಬಿಡುಗಡೆ ಮಾಡ್ತಾನೆ. ನಿಮ್ಮನ್ನು ಕಷ್ಟದಿಂದ ಖಂಡಿತವಾಗಿ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತೇಳಿ ಅವರಿಗೂ ದೇವರ ಪರವಾಗಿ ಸಾಕ್ಷಿ ಕೊಡಬೇಕು, ದೇವರನ್ನ ಹೇಳಬೇಕು. ಅಂತ ಕಷ್ಟ ಸಂಕಟ ದುಃಖದಲ್ಲಿ ಸಿಕ್ಕಿ ಹಾಕೊಂಡವರಿಗೆ ಕೂಡ ಏನ್ ಮಾಡಬೇಕು, ನಾವು ಅಲ್ಲಿ ಧೈರ್ಯ ತುಂಬಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 17ನೇ ವಚನಕ್ಕೆ ಹೋಗೋಣ. ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರೋ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಯರು, ಹಿವಿಯರು, ಯೆಬೂಸ್ಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವನೆಂದು ನಿರ್ಣಯಿಸಿದ್ದೇನೆಂಬುದಾಗಿ ನನಗೆ ಹೇಳಿದೆನೆಂದು ತಿಳಿಸು ಅಂತೇಳಿ. ಮತ್ತು ನೋಡಿ 17ನೇ ವಚನದಲ್ಲಿ ಕೂಡ ಅದುವೇ ಇಲ್ಲ, ನಿಮ್ಮನ್ನ ಕಂಡು ಒಳ್ಳೆ ಜಾಗಕ್ಕೆ ದೇವರು ಸೇರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಇನ್ನು ಮುಂದೆ ನಿಮ್ಮನ್ನ ಒಳ್ಳೆ ಜಾಗಕ್ಕೆ ಸ್ಥಳಕ್ಕೆ ಸೇರಿಸ್ತಾರೆ. ಆದರೆ ಈಗ ನಿಮಗೆ ಕಷ್ಟ ಇದೆ, ಸಂಕಟ ಇದೆ, ಮುಂದೆ ಖಂಡಿತವಾಗಿಯೂ ದೇವರು ನಿಮ್ಮನ್ನ ರಕ್ಷಿಸ್ತಾರೆ. ದೇವರು ನನಗೆ ಹೇಳಿದ್ದಾರೆ, ನಾನು ಬಂದು ನಿಮಗೆ ತಿಳಿಸಿದ್ದೇನೆ ಅಂತ ನೇರವಾಗಿ ಇಸ್ರೇಲರಿಗೆ ಮೋಶೆ ಹೇಳ್ತಾ ಇದ್ದಾನೆ. ಆದರೆ ಇವತ್ತು ನಮಗೆ ಕೊಡಂತ ಜ್ಞಾನ ಕೊಟ್ಟು ಒಂದು ಸಮಯ ತಿಳಿಯದೆಯೋ ನಾವು ಏನು ಮಾಡಬೇಕಂತ ಕಷ್ಟ ಸಂಕಟ ದುಃಖದಲ್ಲಿ ಅವರಿಗೆ ಧೈರ್ಯವನ್ನು ತುಂಬಬೇಕು. ಈ ರೀತಿ ನಡ್ಕೊಳ್ಳಿ, ದೇವರ ಮೇಲೆ ಭರವಸೆ ಇಡಿರಿ, ದೇವರು ನಿಮ್ಮನ್ನು ಖಂಡಿತವಾಗಿ ಮುಂದೆ ಒಳ್ಳೆ ಜಾಗಕ್ಕೆ ಸೇರಿಸ್ತಾನೆ, ನಿಮ್ಮನ್ನಲ್ಲಿ ಆಶೀರ್ವಾದ ಮಾಡ್ತಾನೆ ಅಂತೇಳಿ ನಾವು ಏನು ಮಾಡಬೇಕು, ಈ ರೀತಿ ದೇವರ ವಾಕ್ಯ ಹೇಳ್ತಾ ಇದೆ. ಒಂದು ವೇಳೆ ಕನಸಿನ ಮೂಲಕವೂ ದರ್ಶನ ಆದರೆ ನನಗೆ ಈ ರೀತಿ ದೇವರು ನನಗೆ ಹೇಳಿದ್ರು ಅಂತ ನಾವು ತಿಳಿಸ್ಬೇಕು, ಸುಳ್ಳು ಹೇಳಕ್ಕೆ ಹೋಗಬಾರ್ದು. ಇದು ಕೂಡ ಅನೇಕರಲ್ಲಿ ಇವತ್ತು ಏನಾಗಿದೆ, ಒಂದು ಕುಟುಂಬದಲ್ಲಿ ಕಷ್ಟ ಸಂಕಟ ದುಃಖಗಳು ಬಂದಾಗ ಈ ದೇವರು ಏನ್ ಮಾಡ್ತಾರೆ, ದೇವರು ಆರಿಸಿಕೊಂಡವರ ಸೇವಕರ ಮುಖಾಂತರ ನೀವು ಇಲ್ಲಿಂದ ಬಿಟ್ಟು ಹೋಗಿ, ಇಲ್ಲಿ ನೀವು ಇರಬೇಡಿ, ಇಂಥಲ್ಲಿ ಮನೆ ಕಟ್ಟಿಕೊಳ್ಳಿ, ಇಂಥಲ್ಲಿ ವಾಸ ಮಾಡಿ, ಇವರು ನಿಮಗೆ ಒಳ್ಳೇದಾಗೋದಿಲ್ಲ, ಒಳ್ಳೇದಾಗನ ಬಿಡೋದಿಲ್ಲ, ಯಾವಾಗಲೂ ಇವರು ನಿಮಗೆ ತೊಂದರೆ ಕೊಡುತ್ತಲೇ ಇರ್ತಾರೆ ಅಂತ ಹೇಳಿ ಅಂಥವರನ್ನ ಬಿಡುಗಡೆ ಮಾಡ್ತಾರೆ. ಆಗ ದೇವರು ಅಲ್ಲಿ ಅವರಲ್ಲಿ ಕಾರ್ಯ ಮಾಡ್ತಾರೆ, ಬೇರೆ ಕಡೆ ಮನೆ ಕೊಡ್ತಾರೆ, ಹೋಗ್ತಾರೆ, ಅಲ್ಲಿ ಒಳ್ಳೆ ಅವರ ಸಂತೋಷದ ಶಾಂತಿ ಸಮಾಧಾನದ ಜೀವನವನ್ನು ನಡೆಸ್ತಾರೆ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರಿಗೆ ಹೋಗಿದೆ, ಇತರ ಮನೆಯವರಿಗೆ, ಸಹೋದರ ಸಹೋದರಿಯರಿಗೆ. ಅದು ಇದಾಗಿದೆ ಇವತ್ತು ದೇವರಿಂದ ಆಯ್ಕೆಯಾದವರ ಕೆಲಸವಾಗಿದೆ. ಅದಕ್ಕಾಗಿ ಅಂತ ಕಷ್ಟ ಸಂಕಟ ದುಃಖದಲ್ಲಿ ಇರುವವರನ್ನ ಬಿಡುಗಡೆ ಮಾಡಲಿಕ್ಕೆ ಆಗಿ ದೇವರು ಒಂದೊಂದು ಸೇವಕರುಗಳನ್ನ ಆರಿಸಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. 18ನೇ ವಚನ, ವಿಮೋಚನಾ ಕಾಂಡ 3:18. ಅವರು ನನ್ನ ಮಾತಿಗೆ ಕಿವಿಗೊಡುವರು. ನೀನು ಇಸ್ರಾಯೇಲರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವರಿಗೆ, ಇಬ್ರಿಯರ ದೇವರಾಗಿರುವ ಯೆಹೋವನು ನಮಗೆ ಪ್ರತ್ಯಕ್ಷನಾದನು, ಆದುದರಿಂದ ನಾವು ಅರಣ್ಯದಲ್ಲಿ 3 ದಿನ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ, ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ ಅಂತ. ಆಮೇಲೆ ಏನ್ ಮಾಡ್ತಾ ಇದ್ದಾರೆ, ಆರೋನಿಗೆ ಹೇಳ್ತಾ ಇದ್ದಾರೆ, ಹೋಗಪ್ಪ ಐಗುಪ್ತ ದೇಶದ ಅರಸನ ಹತ್ರ ದೇವರು ಹೇಳಿದ್ದಾರೆ, ಇಸ್ರಾಯೇಲರನ್ನ ನಾವು 3 ದಿವಸ ದೂರ ಹೋಗಿ ಅಲ್ಲಿ ದೇವರಿಗೆ ಯಜ್ಞವನ್ನ ಅರ್ಪಿಸಬೇಕಾಗಿದೆ, ಹಿಂದಕ್ಕೆ ತಿರುಗಿ ನಾವು ಬರಬೇಕು, ಅದನ್ನ ಬಿಟ್ಟು ಕೊಡಿ ಅಂತೇಳಿ. ಇದು ಯಾಕೆ ಅಂದ್ರೆ ಈ ಐಗುಪ್ತ ದೇಶದ ಅರಸ ಬಹಳ ಕಠಿಣ, ಅಲ್ಲಿನ ಜನರು ದುಷ್ಟ ಜನರಾಗಿದ್ದಾರೆ. ಅದಕ್ಕೆ ಆಗಿ ಮಾತನ್ನ ಹೇಳಿದ್ರು. ದೇವರು ಅವನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ, ಯಾರನ್ನ, ಅರಸನನ್ನ, ಮೋಶೆಯ ಮುಖಾಂತರ. ಖಂಡಿತವಾಗಿ ಅವನು ಬಿಟ್ಟು ಕೊಡುವುದಿಲ್ಲ ಅಂತ ದೇವರಿಗೆ ಗೊತ್ತಾಗಿದೆ. ಅದಕ್ಕೆ ಇನ್ನೊಂದು ಕಡೆಗೆ ಹೇಳ್ತಾರೆ, ನೀನು ಏನೇ ಹೇಳಿದ್ರು ನಿನ್ನ ಮಾತನ್ನು ಕೇಳದ ಹಾಗೆ ಅವನ ಹೃದಯವನ್ನು ನಾನು ಕಠಿಣ ಮಾಡ್ತೀನಿ ಅಂತ. ಹಾಗೆ ಇವತ್ತು ನಾವು ಕೂಡ ಏನ್ ಬೇಕಾಗಿದೆ, ಇದು ನಮ್ಮ ಜೀವಿತದಲ್ಲಿ ಕೊಡಂತ ಕಷ್ಟದಲ್ಲಿ ಇದ್ದವರಿಗೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಕಷ್ಟದಲ್ಲಿ ಇದ್ದಾರೋ ಅವರಿಗೆ ಹೋಗಿ ಹೇಳ್ಬೇಕು, ನೋಡಿ ಜನಗಳನ್ನ ನಾವು ದೇವರನ್ನ ಆರಾಧನೆ ಮಾಡಿ ಬರ್ತೇವೆ, ಪ್ರಾರ್ಥನೆಗೆ ಕರ್ಕೊಂಡು ಹೋಗ್ತೇವೆ, ಬಿಟ್ಟು ಕೊಡಿ, ವಾಪಸ್ ನಾವು ಕರ್ಕೊಂಡು ಬಂದು ಬಿಡ್ತೇವೆ ಅಂತ ನಾವು ಕೂಡ ಜನರ ಪರವಾಗಿ ಆ ಐಶ್ವರ್ಯವಂತರಲ್ಲಿ ಧನಿಕರಲ್ಲಿ ಮಾತನಾಡಬೇಕು ಅಂತ ಇದರ ಅರ್ಥ. ಸರಿ, 19ನೇ ವಚನ. ಐಗುಪ್ತದ ಅರಸನು ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ನೋಡಿ, ಅದನ್ನೇ ಆಗ್ಲೇ ಹೇಳಿದ್ದು, ಎಷ್ಟೇ ಬಲಾತ್ಕಾರ ಮಾಡಿದ್ರು ಅರಸನು ಬಿಡುವುದಿಲ್ಲ. ಯಾಕೆಂದ್ರೆ ದೇವರು ಮೊದಲು ಅವರಿಗೆ ತಿಳಿಸದೆ ಯಾರನ್ನು ನಾಶ ಮಾಡುವುದಿಲ್ಲ, ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ. ಅವನು ಭಯಂಕರ ಹಠಮಾರಿ ಗರ್ವಿಗಳು ಯಾರು ಅಂತ ದೇವರಿಗೆ ಮೊದಲೇ ಗೊತ್ತಿದೆ. ಆದರೆ ದೇವರ ಸೇವಕರುಗಳನ್ನ ಅಂತಲ್ಲಿಗೆ ಕಳಿಸ್ತಾರೆ, ಕಠಿಣವಾಗಿ ಮಾತನಾಡಿಸ್ತಾರೆ, ನೋಡೋಣ ಇವನು ಏನ್ ಮಾಡ್ತಾನೆ ಅಂತ ಪರೀಕ್ಷೆಗೆ ಒಳಪಡ್ತಾರೆ. ದೇವರಿಗೆ ಮೊದಲೇ ಗೊತ್ತಿದೆ. 19ನೇ ವಚನ ಆಯ್ತು. 20ನೇ ವಚನ. ಆದ ಕಾರಣ ನಾನು ಕೈ ಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯವನ್ನು ಮಾಡಿ ಅವರನ್ನು ನಾನಾ ವಿಧವಾಗಿ ಬಾಧಿಸುವೆನು, ಆಮೇಲೆ ಅರಸನು ನಿಮ್ಮನ್ನು ಬಿಡುವನು. ನೋಡಿ, ಬಹಳ ಸ್ವಲ್ಪ ಟೈಮ್ ಕೊಡ್ತಾ ಇದ್ದಾರೆ, ಅವನು ಬಿಡೋದಿಲ್ಲ ಅಂತ ಗೊತ್ತಿದೆ, ಆದ್ರೂ ಬಹಳ ಶಿಕ್ಷೆಯನ್ನು ನಾನು ಕೊಡ್ತೇನೆ, ಕೊಟ್ಟುಕೊಂಡು ಬಂದು ಆಮೇಲೆ ಅವನೇ ನಿಮ್ಮನ್ನು ಐಗುಪ್ತ ಅಂದ್ರೆ ಇಸ್ರಾಯೇಲರನ್ನ
ಬಿಡುಗಡೆ ಮಾಡುವಾಗ ನಿಮ್ಮನ್ನ ಬಿಡುಗಡೆ ಆಗುವಾಗೆ ಮಾಡ್ತಾರೆ ದೇವರು ಅಂತೇಳಿ ಮೋಶೆಗೆ ತಿಳಿಸ್ತಾರೆ. ಮೋಶೆ ಮುಖಾಂತರ ಇಸ್ರಾಯೇಲರಿಗೆ. ದೇವರ ನಮಗೆ ಸ್ತೋತ್ರ. 21ನೇ ವಚನ. ಆಮೇಲೆ ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು, ಆದುದರಿಂದ ನೀವು ಹೊರಡುವಾಗ ಬರೀ ಕೈಯಲ್ಲಿ ಹೋಗುವುದಿಲ್ಲ. ಅದು ಮಾತ್ರವಲ್ಲ, ಈಗ ಕಷ್ಟದಲ್ಲಿ ದುಡಿತೀರಿ, ಹೊರಡಿಸ್ತೇನೆ, ನಿಮ್ಮನ್ನ ಬರೀ ಕೈಯಲ್ಲಿ ಹೋಗುವಾಗೆ ಮಾಡುವುದಿಲ್ಲ, ನಿಮಗೆ ಬೇಕಾದ ಐಶ್ವರ್ಯವನ್ನು ನೀವು ತೆಗೆದುಕೊಂಡು ಹೋಗುವಾಗೆ ನಾನು ಅಲ್ಲಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಮೋಶ ಏನ್ ಮಾಡ್ತಾನೆ, ಇಸ್ರೇಲರಿಗೆ ತಿಳಿಸ್ತಾ ಇದ್ದಾನೆ. ಹಾಗೆ ಇವತ್ತು ಕೂಡ ನೋಡಿ, ಒಂದೊಂದು ಕಡೆಗೆ ಏನ್ ಮಾಡ್ತಾರೆ, ದೊಡ್ಡ ಕಂಪನಿ ಕೆಲಸ ಮಾಡ್ಬೋದು, ಧನಿಕರು ಅಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ಬೋದು. ಅಲ್ಲಿ ಏನ್ ಮಾಡ್ತದೆ, ಅವರಿಗೆ PF ಇರ್ತದೆ, ವರ್ಷ ವರ್ಷ ಬೋನಸ್ ಇರ್ತದೆ, ಕಡೆಗೆ ರಿಟೈರ್ಡ್ ಬರುವಾಗ ಅವರಿಗೆ ಸರ್ವಿಸ್ ಹಣ ಅಂತೇಳಿ ಇಷ್ಟು ಸಿಗ್ತಾ ಇರ್ತದೆ. ನೋಡಿ, ಇದೆಲ್ಲ ದೇವರಿಂದಲೇ ಬಂದ ಪ್ರತಿ ಒಂದು ಮಾತುಗಳು ದೇವರಿಂದಲೇ ಬಂದ ಕಾನೂನಾಗಿದೆ. ಇದನ್ನಲ್ಲಿ ಮೋಶೆ ಮುಖಾಂತರ ತಿಳಿಸ್ತಾ ಇದ್ದಾರೆ. ಹಾಗೆ ಇವತ್ತು ಎಲ್ಲಿ ಯಾರು ಕಷ್ಟ ಸಂಕಟ ದುಃಖದಲ್ಲಿ ಕೆಲಸ ಮಾಡ್ತಾರೋ ದೇವರೇ ಬಿಡುಗಡೆ ಮಾಡ್ತಾನೆ. ಕಡೆಗೆ ಅಂತ ಐಶ್ವರ್ಯವಂತರ ಕಠಿಣ ಹೃದಯವನ್ನು ಅವರು ಸಂಪೂರ್ಣವಾಗಿ ಶಿಕ್ಷೆಗೊಳಪಡಿಸ್ತಾರೆ. ಇವರಿಗೆ ಬೇಕಾದ ಐಶ್ವರ್ಯವನ್ನು ಇವರು ತೆಗೆದುಕೊಂಡು ಬರುವ ಹಾಗೆ ಮಾಡ್ತಾರೆ. ಬರೀ ಕೈಯಲ್ಲಿ ದೇವರು ಯಾರನ್ನು ಬಿಡುವುದಿಲ್ಲ. ಪ್ರತಿ ಒಂದನ್ನು ದೇವರು ಆಳಿಸುವವನಾಗಿದ್ದಾನೆ, ನೋಡುವವನಾಗಿದ್ದಾನೆ. ಬಹಳ ಎಚ್ಚರ. ಹಾಗೆ 19ರಿಂದ 20 ನಮಗೆ ಸ್ತೋತ್ರವಾಗಲಿ. ಹಾಗೆ 21ರಿಂದ 23ರವರೆಗೆ ನೋಡಿಕೊಳ್ಳೋಣ. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು, ಆದ್ದರಿಂದ ನೀವು ಹೊರಡುವಾಗ ಬರೀ ಕೈಯಲ್ಲಿ ಹೋಗುವುದಿಲ್ಲ. ಆಯ್ತು. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ, ಇದರಿಂದ ಐಗುಪ್ತರು ಸೂರೆ ಮಾಡುವಿರಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರ. ಇವರು ದುಡ್ದಿದ್ದ ದಿನ ಏನ್ ಮಾಡಿದಾರೆ, ಅಲ್ಲಿ ಇವರಿಗೆ ಸರಿಯಾಗಿ ಇರಕ್ಕೆ ಮನೆ ಇಲ್ಲ, ಬಂದೋಬಸ್ತಾದ ಮನೆ ಇಲ್ಲ. ಇವರು ಕೆಲಸ ಮಾಡುವರಲ್ಲಿ ಕೂಡ ಕೆಲವರು ಅವರ ಹಣವನ್ನ ಬೆಳ್ಳಿ ಬಂಗಾರವನ್ನು ಇಟ್ಟಿದ್ದಾರೆ, ಅಥವಾ ನೆರೆ ಮನೆಯವರ ಮೇಲೆ ಮನೆಯಲ್ಲಿ ಕೂಡ ಇಟ್ಟಿದ್ದಾರೆ. ಅದಕ್ಕೆ ಮೋಶೆ ಮುಖಾಂತರ ಹೇಳ್ತಾರೆ, ನಾನು ಬಿಡಿಸ್ತೇನೆ, ಆ ದಿವಸ ಬರ್ತದೆ. ಆ ದಿವಸ ಬರುವಾಗ ನಿಮ್ಮ ಬೆಳ್ಳಿ ಬಂಗಾರ ಹಣಗಳು ಏನಿರ್ತವೋ ಅವುಗಳನ್ನು ಎಲ್ಲವನ್ನ ನೀವು ಕೇಳಿಕೊಂಡು ಅವತ್ತಿನ ದಿವಸ ಬರ್ತದೆ, ಅವರು ಬಿಟ್ಟು ಹೋಗ್ರಿ ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕೆ ಮೊದಲು ನೀವು ಅವರಲ್ಲಿ ಇಟ್ಟದ್ದನ್ನೆಲ್ಲ ತಗೊಳ್ಬೇಕು. ಅದನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಆ ಬಂಗಾರವನ್ನೆಲ್ಲ ತೊಡಿಸಿರಿ ಅಂತ ದೇವರ ನಮಗೆ ಸ್ತೋತ್ರ. ನೋಡಿ, ಇದು ದೇವರ ಆಜ್ಞೆಯಾಗಿದೆ. ಗಂಡು ಹೆಣ್ಣು ಮಕ್ಕಳಿಗೆ ಬಂಗಾರವನ್ನು ತೊಡಿಸಿರಿ. ಅದು ಚಿನ್ನ ಇರ್ಬೋದು, ಅಥವಾ ಚೈನ್ ಇರ್ಬೋದು, ಉಂಗುರ ಇರ್ಬೋದು, ಏನೇ ಇರ್ಬೋದು. ಆದ್ರೆ ಕೆಲವರು ಸೇವಕರುಗಳು ಇವತ್ತು ಏನ್ ಹೇಳ್ತಾರೆ, ಅಯ್ಯೋ ಬಂಗಾರ ಹಾಕ್ಬಾರ್ದು, ಆಡಂಬರ ಮಾಡಬಾರ್ದು, ಕಿವಿಗೆ ವಾಳೆ ಹಾಕ್ಬಾರ್ದು, ಮೂಗುಬತ್ತಿ ಹಾಕ್ಬಾರ್ದು. ಎಷ್ಟೊಂದು ಜನ ಸ್ತ್ರೀಯರನ್ನ ಕೆಟ್ಟದಾಗಿ ನಡೆಸ್ತಾರೆ ಅಂದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಇಲ್ಲಿ ದೇವರು ಏನ್ ಹೇಳಿದ್ದಾರೆ, ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೂ ಬಂಗಾರವನ್ನ ತೊಡಿಸಿರಿ ಅಂತ. ನೋಡಿ, ಗಂಡಸರು ಕೂಡ ಬಂಗಾರ ಹಾಕ್ಬಾರ್ದು ಅಂತ ಏನು ಇಲ್ಲ. ಆದ್ರೆ ಆಡಂಬರ ಮಾಡಬೇಡಿ, ಬೇಕಾದಷ್ಟು ಹಾಕಬೇಡಿ, ಅದರ ಮೇಲೆ ಭರವಸೆ ನೀವು ಇಡಬೇಡಿ. ಹಾಗೆ ಇಟ್ಟರೆ ದೇವರ ಮೇಲೆ ಭರವಸೆ ಅಲ್ಲಿ ಕಡಿಮೆ ಆಗ್ತದೆ. ಒಂದು. ಎರಡನೇದಾಗಿ, ಬೇಕಾದಷ್ಟು ಹಾಕೊಂಡು ಹೋದ್ರೆ ಕೊಲೆ ಮಾಡ್ತಾರೆ, ಬಂಗಾರ ದೋಚುತ್ತಾರೆ. ಅದಕ್ಕಾಗಿ ಗಂಡಂದಿರನ್ನ ಕೊಲೆ ಮಾಡ್ತಾರೆ. ಕೆಲವರು ಕಳ್ಳರು ಬಂದವರ ಮನೆ ನುಗ್ಗುತ್ತಾರೆ. ಸರ್ವನಾಶವಾಗ್ತದೆ ಈ ಬಂಗಾರದಿಂದಾಗಿ. ಆದ್ರಿಂದ ಚಿಕ್ಕದ ಹಾಕಿ ಆಡಂಬರ ಮಾಡಬೇಡಿ, ಅದರಿಂದ ಸ್ಟೈಲ್ ಮಾಡಬೇಡಿ ಅಂತೇಳಿ ಇದರ ಅರ್ಥವಾಗಿದೆ. ಒಂದು. ಎರಡನೇದಾಗಿ, ಈಗ ಒಂದು ದೊಡ್ಡ ಬಂಗಾರ ಹಾಕಿದ ಸ್ತ್ರೀ ಒಂದು ಪ್ರಾರ್ಥನೆಗೆ ಹೋದ್ರೆ ಅಲ್ಲಿ ಕೂತ್ಕೊಂಡು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ. ಬಂಗಾರ ಕಡಿಮೆ ಹಾಕಿದವರು, ಬಂಗಾರ ಇಲ್ಲದವರು, ಆಗ ಅವರು ನೇರವಾಗಿ ದೇವರೊಂದಿಗೆ ಪ್ರಾರ್ಥಿಸ್ತಾ ಇರ್ತಾರೆ. ಇಂಥ ಬೇಕಾದಷ್ಟು ಹಾಕಿಕೊಂಡು ಹೋದವರು ಏನ್ ಮಾಡ್ತಾರೆ, ಅಲ್ಲಿ ಬೇಕಾದ್ರೆ ಮೊಣಕಾಳ ಹಾಕ್ಬೋದು, ಮುಸುಕು ಹಾಕ್ಬೋದು, ಏನೇ ಮಾಡ್ಬೋದು. ಬೇರೆ ಸ್ತ್ರೀಯರ ಕುತ್ತಿಗೆಯನ್ನು ನೋಡೋರಾಗಿದ್ದಾರೆ. ಅಯ್ಯೋ, ನನ್ನ ಕುತ್ತಿಗೆಯಲ್ಲಿ ಇಷ್ಟಿದೆ, ಅವರಲ್ಲಿ ಏನಿದೆ, ಅವರ ಹತ್ರ ಎಂತ ಒಳ ಇದೆ, ಏನಿದೆ ಅಂತ ಇವಳೇ ನೋಡ್ಕೊಳ್ಳೋಲಾಗಿದ್ದಾಳೆ. ಇಂಥವರ ಮನಸ್ಸು ದೇವರ ಮೇಲೆ ಇರುವುದಿಲ್ಲ, ಬಂಗಾರದ ಮೇಲೆ. ಅವರು ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತದೆ. ಇದು ಮುಂದಿನ ದಿವಸಗಳಲ್ಲಿ ನಾವು ಕೂಡ ಇದನ್ನು ಕೂಡ ಓದಿ ತಿಳಿದುಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಗಂಡಸರು ಕೂಡ ಚೈನು ಉಂಗುರ ಇಂತೆಲ್ಲ ಹಾಕೋದ್ರಲ್ಲಿ ತಪ್ಪಿಲ್ಲ. ಅದರ ಮೇಲೆ ಭರವಸೆ ಇಡಬಾರದು. ದೇವರು ಕೊಟ್ಟಂತೆ ಚಿಕ್ಕದಾಗಿ ಹಾಕಿಕೊಳ್ಳಬೇಕು. ಕೆಲವರು ಗಂಡಸರು ಕೂಡ ಕುತ್ತಿಗೆ ಹಾಕೊಂಡು ಕಾಣುವ ಹಾಗೆ ಉಂಗುರ ಮಾಡಿಕೊಂಡು ಕೈಯನ್ನು ಮುಂದೆ ತೋರಿಸಿಕೊಂಡು ಮಾಡೋದೆಲ್ಲ ಕಾಣ್ತೇವೆ. ಇದು ದೇವರಿಗೆ ಸಿಟ್ಟು. ಅದನ್ನ ಇವತ್ತು ಅನೇಕ ಸೇವಕರು ಏನ್ ಮಾಡ್ತಾರೆ, ಅಯ್ಯೋ ಬಂಗಾರ ಹಾಕಬಾರ್ದು, ಆಮೇಲೆ ಮೂಗುಬತ್ತಿ ಹಾಕಬಾರ್ದು, ತಾಳಿ ಇರಬಾರ್ದು, ವಾಳೆ ಇರಬಾರ್ದು.
ದೇವರ ನಾಮಕ್ಕೆ ಸ್ತೋತ್ರ. ಅದು ಏನಾಗಿದೆ, ಅದು ಆ ರಾಷ್ಟ್ರಗಳಲ್ಲಿ ಅದು ಕೂಡ ಬಹಳ ವಿರುದ್ಧವಾಗಿ ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಮದುವೆ ಆದ ಒಂದು ಸ್ತ್ರೀಗೆ ತಾಳಿ ಇಲ್ಲ, ಕಾಲುಂಗುರ ಇಲ್ಲ ಅಂದ್ರೆ ಅಲ್ಲಿ ಏನಾಗ್ತದೆ, ಗಂಡ ಸತ್ತು ಹೋಗಿದ್ದಾಳೆ, ವಿಧವೆ ಆಗಿದ್ದಾಳೆ ಅಂತೇಳಿ ಗಂಡ ಇರ್ತದೆ. ನೋಡಿ, ಇಂಥ ಒಂದು ಸೇವಕರು ಯಾವ ರೀತಿ ಇವತ್ತು ಸ್ತ್ರೀಯರನ್ನ ನಡೆಸ್ತಾ ಇದ್ದಾರೆ, ಸುಳ್ಳು ಹೇಳಿ ಸ್ವಂತ ಅವರ ಹೆಂಡತಿಯರಿಗೆ ಹಾಕೊಳ್ಳೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ಬಹಳ ಅರ್ಥವಿದೆ. ಇದನ್ನು ನಾಳೆಯೂ ಕೂಡ ನಾವು ತಿಳಿದುಕೊಳ್ಳಬಹುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರು ಇತರರಿಗೂ ಸಾಕ್ಷಿ ಕೊಡುವಂತೆ ಅವರ ಮಕ್ಕಳಿಗೂ ತಿಳಿಸಿ ಅವರ ಮಕ್ಕಳನ್ನು ನಿಮ್ಮ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಯಾಗಿ ಜೀವಿಸಲು ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ಹಾಗೆ ನಿಮ್ಮ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಶಾಂತಿ, ಸಮಾಧಾನ, ಆರೋಗ್ಯ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿಯನ್ನು ಕೊಟ್ಟು ನಿಮ್ಮ ದೇವರ ವಾಕ್ಯದಂತೆ ನಡೆಯಲು ದೇವರು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.